ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾನ. ಚಿಕ್ಕಂದಿನಿಂದಲೇ ದೊಡ್ಡಾಟದ ಮೇಲೆ ಆಸಕ್ತಿ ಹೊಂದಿದವರು ರಮೇಶ್ ಕರಬಸಮ್ಮನವರು ಜಾನಪದ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ತಲುಪಿಸುವ ಮಹತ್ವದ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ರಂಗಭೂಮಿ ನ್ಯೂಸ್ ಕರ್ನಾಟಕ ಹಾವೇರಿ ಜಿಲ್ಲೆ ಹತ್ತಿಮತ್ತೂರ ಗ್ರಾಮದ ರಮೇಶ್ ಕರಬಸಮ್ಮ ಅವರ ಉತ್ತರ ಕರ್ನಾಟಕದ ಪುರಾತನ ಜಾನಪದ ಕಲೆಗಳ ಪೈಕಿ ದೊಡ್ಡಾಟ ಒಂದು ವಿಶಿಷ್ಟ ಹಾಗೂ ವೈಭವಮಯ ಪರಂಪರೆ. ಈ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ತಲುಪಿಸುವ ಮಹತ್ವದ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಪ್ರಮುಖ ವ್ಯಕ್ತಿತ್ವಗಳಲ್ಲಿ ಚಿಕ್ಕಂದಿನಿಂದಲೇ ದೊಡ್ಡಾಟದ ಮೇಲೆ ಆಸಕ್ತಿ. ತಂದೆ ಗುಡ್ಡಪ್ಪ ಅವರಿಂದ ತರಬೇತಿ ಪಡೆದ ದೊಡ್ಡಾಟ ಕಲಾವಿದ, ನಿರ್ದೇಶಕ, ತರಬೇತಿದಾರ ಹಾಗೂ ಸಂಘಟನಾಕಾರರಾಗಿ ಕಳೆದ 10 ವರ್ಷಗಳಿಂದ ತಮ್ಮ ವೃತ್ತಿ ನಂತರದ ಬಿಡುವಿನ ಸಮಯದಲ್ಲಿ ಜನಪದ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೊಡ್ಡಾಟವನ್ನು ಕೇವಲ ಮನೋರಂಜನೆಯ ಕಲೆ ಎಂದು ಮಾತ್ರ ನೋಡದೆ ಅದನ್ನು ಸಮಾಜದ ಮೌಲ್ಯಗಳು, ಸಂಸ್ಕೃತಿ, ಇತಿಹಾಸ ಮತ್ತು ಜನಜೀವನವನ್ನು ಪ್ರತಿಬಿಂಬಿಸುವ ಜೀವಂತ ಮಾಧ್ಯಮವೆಂದು ನಂಬಿರುವವರು. ಅವರ ನಿರ್ದೇಶನದಲ್ಲಿ ರೂಪುಗೊಂಡ ದೊಡ್ಡಾಟ ಪ್ರದರ್ಶನಗಳು ಶಿಸ್ತುಬದ್ಧತೆ, ಕಥಾವಸ್ತುವಿನ ಆಳ, ಸಂಗೀತ, ನೃತ್ಯಗಳ ಸಮ್ಮಿಳನ ಹಾಗೂ ಪರಂಪರೆಯ ಶುದ್ಧತೆಯಿಂದ ಪ್ರೇಕ್ಷಕರ ಮನ ಸೆಳೆಯುತ್ತವೆ. ಕರ್ಣಪರ್ವ, ದ್ರೋಣಪರ್ವ, ವೀರ ಅಭಿಮನ್ಯು, ಅಂಗುಲಿಮಾಲ, ವೀರರಾಣಿ ಅಬ್ಬಕ್ಕ, ರಾಮ ರಾವಣರ ಕಾಳಗ, ಭುವನದ ಭಾಗ್ಯ ಬಸವಣ್ಣ ಸೇರಿದಂತೆ ಅನೇಕ ಕಥಾಪ್ರಸಂಗಗಳನ್ನು 28ಕ್ಕೂ ಅಧಿಕ ವೇದಿಕೆ ಮೇಲೆ ತಂದು ಜನಮನ ಗೆದ್ದಿದ್ದಾರೆ. ಯುವ ಕಲಾವಿದರುಗಳನ್ನು ಗುರುತಿಸಿ ತರಬೇತಿ ನೀಡುವುದು ಹಾಗೂ ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವುದು ಹಾಗೂ ದೊಡ್ಡಾಟ ಕ್ಷೇತ್ರಕ್ಕೆ ಹೊಸ ಶಕ್ತಿಯನ್ನು ತುಂಬುವುದು ಅವರ ಸೇವೆಯ ಮತ್ತೊಂದು ಪ್ರಮುಖ ಅಂಶ. ಜೆಕೆ ಕಲಾವೇದಿಕೆ ಟ್ರಸ್ಟ್ ಹುಬ್ಬಳ್ಳಿ ಮುಖಾಂತರ ಜಾನಪದ ಕಲೆಗಳ ಸಂರಕ್ಷಣೆ, ಸಂಶೋಧನೆ ಮತ್ತು ಪ್ರದರ್ಶನಗಳಿಗೆ ನಿರಂತರ ಶ್ರಮ ವಹಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ವಾಲ್ಮೀಕಿ ಪ್ರಶಸ್ತಿ, 2023-24ನೇ ಸಾಲಿನ ಮತ್ತೊಂದು ಮಹಾನಗರ ಪಾಲಿಕೆ ಧೀಮಂತ ಪ್ರಶಸ್ತಿ ಸಂದಿವೆ. ಇಂದು ದೊಡ್ಡಾಟ ಕ್ಷೇತ್ರದಲ್ಲಿ ಗೌರವಾನ್ವಿತ ಹೆಸರು ಗಳಿಸಿದ್ದಾರೆ ಎಂದು ವಿಶ್ವನಾಥ್ ಸಾಹುಕಾರ ತಿಳಿಸಿದರು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9481941999. ಸಾಮ್ರಾಜ್ಯದಲ್ಲಿ ಸುಭಿಕ್ಷೆ ನೆಲೆಗೊಳ್ಳುವಂತಾಗುವುದು, ಸುಖಿ ಸಾಮ್ರಾಜ್ಯವಾಗುವುದು ಇಮ್ಮಡಿಗೊಳಿಸುವಂತಿದೆ. ನಿಮ್ಮ ನಿಷ್ಠೆ, ಶ್ರದ್ಧೆ, ಭಕ್ತಿ ಸಾಮ್ರಾಜ್ಯವ ಕಾಯುವುದು ಬಸವ. ಆದ ಕಾರಣ ನೀವೆಂದರೆ ನಮಗೆ ಪ್ರಿಯಭಾವ. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.